ನೋಡೋಣ ಆತಂಕ ಪಡೋದು ಬೇರೆ, ಅದೇನು ಆಶ್ಚರ್ಯ ಏನಿಲ್ಲ. ಜಗಜ್ಜಾಹಿರ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ, ಕೆಲವ್ರು ಇದ್ದಾರೆ ಅದೇ ಜನ, ನಿಮ್ಮದೊಂದು ಲೆಟರ್ ಕೊಡಿ ಸರ್ ಸಾಕು, ನಾವು ದುಡ್ಡು ತಗೊಂಬರ್ತೀವಿ ಅಂತ. ಹೆಸರಿಗೆ ಶಾಸಕರ ಲೆಟ್ರೆಡ್ಡು, ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ. ಇದರಲ್ಲಿ ಏನು ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡೋದೆ, ನಮ್ಮೂರಿಗೆ ನಮ್ಮ ಪಂಚಾಯತಿಗೆ ಒಂದು 100 ಮನೆ ತರಕ್ಕೆ ಇಷ್ಟು ಕೊಟ್ಟು ಸರ್ ಅಷ್ಟು ಕೊಟ್ಟು ಸರ್ ಅಂತ ಹೇಳ್ತಾರೆ. ಮನೆ ವಿಚಾರ ನಡೀತಾ ಇದೆ, ಎಲ್ಲಾ ವಿಚಾರದಲ್ಲೂ ಎಲ್ಲ ಇಲಾಖೆಯಲ್ಲೂ ನಡೀತಿದೆ, ವರ್ಗಾವಣೆ ಎಲ್ಲ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ. ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ. ಮುಂದಿನ ಚುನಾವಣೆಯವ್ರಿಗೆ ಕಾಯ್ಬೇಕು. ಮಧ್ಯವರ್ತಿಗಳ ಕೆಲಸ ಮಾಡ್ತಾ ಇದಾರ ಸರ್? ಹಾಗಾದ್ರೆ ಮಧ್ಯವರ್ತಿಗಳ ಕೆಲಸ ಮಾಡ್ತಾ ಇದಾರ? ಇಲ್ಲಿ ನಡೀತಿರೋದೇ ಅದು. ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಮಧ್ಯವರ್ತಿಗಳ ಅವಶ್ಯಕತೆನೂ ಇಲ್ಲ. ಈಗ ಆ ಇಲಾಖೆನಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಎಷ್ಟೆಷ್ಟು ವಸೂಲಿ ಮಾಡಬೇಕು ಅಂತ, ಪರ್ಸೆಂಟೇಜ್ ಕೊಡ್ಲೇಬೇಕು ಅಂತ ಸರ್ ಮಾಡ್ಕೊಂಡವ್ರೆ. ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಟ್ಟಿರ್ತಾರೆ, ಪಕ್ಕದಲ್ಲೇ ಕೂರಿಸ್ಕೊತಾರಲ್ಲ. ಈಗ ಅದ್ಯಾವುದು H.K. ಪಾಟೀಲ್ ಲೆಟರ್ನು ನೋಡಿದ್ನಪ್ಪ, ಗಣಿಗಾರಿಕೆದು. ಅವರು 2015-16 ಒಂದು ಪತ್ರ ಬರೆದವ್ರು ಇದೇ ಥರನೇ. ಈಗ ಅದೆಂಥದ್ದು ಪತ್ರ ನೆನ್ನೆ ಬರ್ತದೆ, ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರಲ್ಲ. 2 ವರ್ಷದಿಂದ ಏನು ಮಾಡ್ತಾರೆ ಇವರೇ ಉಪಸಮಿತಿ ಅಧ್ಯಕ್ಷರು. 2015-16 ಒಂದು ರಿಪೋರ್ಟು ಕೊಟ್ಟರು. ಈ 2 ವರ್ಷ ಆಯ್ತಲ್ಲ ಇವ್ರು ಬಂದು ಕಾನೂನು ಸಚಿವರು. ಇವತ್ತು ಯಾತಿಗೆ ಈ ಸಬ್ಜೆಕ್ಟ್ ರೈಸ್ ಮಾಡ್ತಾವ್ರೆ? 2 ವರ್ಷದಿಂದ ನಿದ್ದೆ ಮಾಡ್ತಾ ಇದ್ರ? ಇವರೇ ಕೊಟ್ಟಂತ ವರದಿ 1.5 ಲಕ್ಷ ಕೋಟಿ ಅಂತ ಏನು ಹೇಳ್ತಾರೆ. ಇವತ್ತು 1.5 ಲಕ್ಷ ಕೋಟಿ ವಸೂಲಿ ಮಾಡಿದ್ರೆ ಅವ್ರು ಹೇಳೋಂಥ ರೀತಿಯಲ್ಲೇ ಈ ಅಕ್ರಮ ದಂಧೆ ನಡೆಸಿರೋರ ಹತ್ರ ಇವತ್ತು ಟ್ಯಾಕ್ಸ್ ಈ ಥರ ಹಾಕ್ಬೇಕಾಗಿತ್ತ ಜನಗಳ ಮೇಲೆ. 2,000 ಜೊತೆಗೆ ಇನ್ನೊಂದು 2,000 ಸೇರಿಸೇ ಕೊಡ್ಬೋದಾಗಿತ್ತಲ್ವಾ ಅದು ವಸೂಲಿ ಮಾಡಿದ್ರೆ. ಈ 2 ವರ್ಷ ಆದ್ಮೇಲೆ ಇದ್ದವ್ರಿಗೆ H.K. ಪಾಟೀಲ್